ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಫೂರ್ತಿ ಮಾತುಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಬಂದಿರೋದು ಶ್ರೀ ಶ್ರೀ ಶಂಕರಾಚಾರ್ಯರ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿಗೆ. ಇವತ್ತು ನಾವು ಬಂದಿರೋದು ನಮ್ಮ ಮಕ್ಕಳ ಅಕ್ಷರಾಭ್ಯಾಸಕ್ಕಾಗಿ. ಶಾರದಾ ದೇವಿ ದೇವಸ್ಥಾನದಲ್ಲಿ ಮಕ್ಕಳ ಅಕ್ಷರಾಭ್ಯಾಸವನ್ನ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ ಬುದ್ಧಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಶೃಂಗೇರಿನಲ್ಲಿ ತಾಯಿ ಶಾರದಾ ದೇವಿ ಹಾಗೂ ತೋರಣ ಗಣಪತಿ ಇರೋದ್ರಿಂದ ವಿದ್ಯಾಧಿ ದೇವತೆಗಳಾದ ಗಣಪತಿ ಮತ್ತು ಶಾರದಾ ದೇವಿ ಒಟ್ಟಿಗೆ ಇರ್ತಾರೆ. ಹಾಗಾಗಿ ಇಲ್ಲಿ ಬಂದು ನಾವು ಮಕ್ಕಳ ಅಕ್ಷರಾಭ್ಯಾಸವನ್ನ ಮಾಡಿಸಿದಾಗ ಮಕ್ಕಳಿಗೆ ವಿದ್ಯೆ ಬುದ್ಧಿ ಚೆನ್ನಾಗಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಅಕ್ಷರಾಭ್ಯಾಸವನ್ನ ಮಾಡಿಸ್ತಾ ಇದ್ದೀವಿ. ಅಕ್ಷರಾಭ್ಯಾಸಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಮಂದಿರ ಇದೆ. ಅಲ್ಲಿ ಮಕ್ಕಳ ಅಕ್ಷರಾಭ್ಯಾಸವನ್ನ ಮುಗಿಸ್ಕೊಂಡು ಅಲ್ಲಿ ನಾವು ಮುಂದ್ಗಡೆ ಇದ್ದಂತಹ 2 ಆನೆಗಳನ್ನ ಮಕ್ಕಳಿಗೆ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಮಕ್ಕಳು ಕೂಡ ಆನೆಯನ್ನ ನೋಡಿ ತುಂಬಾ ಖುಷಿ ಪಟ್ರು. ಆನೆಯಿಂದ ನಾವು ಮಕ್ಕಳಿಗೆ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಾವು ಮುಂದೆ ಹೋಗಿದ್ದು ನರಸಿಂಹವನಕ್ಕೆ. ಅಲ್ಲಿ ಶೃಂಗೇರಿಯ ಗುರುಗಳಾದಂತಹ ಶ್ರೀ ವಿಧುಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳ ದರ್ಶನ ಆಗ್ತಾ ಇತ್ತು. ಅಲ್ಲಿ ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿ ಗುರುಗಳ ದರ್ಶನ ಮಾಡಿಸಿ ಹಾಗೆ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲೇ ಹತ್ತಿರ ಇದ್ದಂತಹ ಸರೋವರವನ್ನು ನೋಡ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ವಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರುವಂತಹ ನದಿ ತುಂಗಾ ನದಿ. ಇದು ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಗಂಗಾ ಮೂಲ ಎಂಬ ಸ್ಥಳದಲ್ಲಿ ವರಾಹ ಪರ್ವತ ಅಂತ ಇರುವ ಪರ್ವತದಿಂದ ಉಗಮ ಆಗ್ತಾ ಇದೆ. ಈ ನದಿ ಶೃಂಗೇರಿಯ ಕ್ಷೇತ್ರದಿಂದ ಕೂಡ್ಲಿವರೆಗೂ ಇದು ಹರಿಯುತ್ತೆ. ಅಲ್ಲಿ ಕೂಡ್ಲಿಯಲ್ಲಿ ಭದ್ರಾ ನದಿಯ ಜೊತೆಗೆ ಅದು ಒಟ್ಟುಗೂಡಿ ಅಲ್ಲಿಂದ ಮುಂದೆ ತುಂಗಭದ್ರೆಯಾಗಿ ಹರಿತಾ ಇದೆ. ಇಂತಹ ಪವಿತ್ರ ನದಿಗಳಿರುವಂತಹ ನಮ್ಮ ಕರ್ನಾಟಕದಲ್ಲಿ ನಾವಿದ್ದೇವೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಆಗಿದೆ. ಈ ಮಳೆಗಾಲದಲ್ಲಿ ಮಲೆನಾಡು ನೋಡೋದೇ ಒಂದು ಚೆಂದ. ಆ ತಾಯಿ ಶಾರದಾ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್.